ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕೃಷಿ ಭೂಮಿಯಿಂದ ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆಗೊಂಡ SC/ST ಭೂಮಿಯ ಮಾರಾಟಕ್ಕೆ ಸರ್ಕಾರದ ಪೂರ್ವಾನುಮತಿಯ ಅಗತ್ಯವಿಲ್ಲ ಎಂದು ಹೈಕೋರ್ಟ್ ನೀಡಿರುವಂತಹ ತೀರ್ಪಿನ ಬಗ್ಗೆ ಮತ್ತು ಯಾಕೆ ಈ ತೀರ್ಪಿನ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಕೂಡ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜುಲೈ ತಿಂಗಳ 2023ರಂದು PTCL ಆ್ಯಕ್ಟ್ನ ತಿದ್ದುಪಡಿ ಆದ ನಂತರ ತುಂಬ ಜನರಿಗೆ ಇದೊಂದು ಪ್ರಶ್ನೆ ಉಳಿದುಕೊಂಡಿದೆ. ಪರಿವರ್ತನೆಗೊಂಡಿರುವಂತಹ SC/ST ಭೂಮಿ ಕೂಡ PTCL ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ನಿಜಾನಾ? ಪರಿವರ್ತನೆಗೊಂಡಿರುವ SC/ST ಭೂಮಿಯನ್ನು ಮಾರಾಟ ಮಾಡಲಿಕ್ಕೆ ಕೂಡ ಪೂರ್ವಾನುಮತಿಯನ್ನು ತಗೋಬೇಕಾ? ಅದಕ್ಕೆ ಸಂಬಂಧಿಸಿದ ಹೈಕೋರ್ಟ್ ತೀರ್ಪು ಬಂದಿದೆಯಾ? ಜೊತೆಗೆ ಒಂದಿಷ್ಟು ಜನರು ಕೇಳಿರುವಂಥದ್ದು ಅಂದರೆ ಹೊಸದಾಗಿ ಜಜ್ಮೆಂಟ್ ಬಂದಿದೆಯಾ? ನಾವು ಯಾವುದೋ ನ್ಯೂಸ್ನಲ್ಲಿ ನೋಡ್ತಾ ಇದ್ವಿ, ಕನ್ವರ್ಷನ್ ಆದ ಭೂಮಿ PTCLಗೆ ಬರಲ್ಲ, ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಅಂತ ಹಾಕಿದ್ರು ಅಂತ ಕೇಳ್ತಾ ಇದ್ರು. ಬಟ್ ನಾನು ಗಮನಿಸಿದಾಗ ಗೊತ್ತಾಗಿದ್ದು ಅಂದರೆ ಹಳೆ ಜಜ್ಮೆಂಟ್ನ ಬಗ್ಗೆ ಹಾಕಿರುವಂಥದ್ದು. ಅದು ಡಿಸೆಂಬರ್ 16, 2021ರಲ್ಲಿ ಬಂದಿರುವಂತಹ ಒಂದು ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಂಜೂರಾಗಿದ್ದ ಜಮೀನು ಕೃಷಿಯೇತರ ಉದ್ದೇಶಗಳ ಬಳಕೆಗೆ ಪರಿವರ್ತನೆಗೊಂಡಿದ್ರೆ ಅದರ ಮಾರಾಟಕ್ಕೆ ಜಿಲ್ಲಾಧಿಕಾರಿಯವರ ಅಥವಾ ಸರ್ಕಾರದ ಪೂರ್ವಾನುಮತಿ ಪಡೆಯುವ ಅಗತ್ಯವಿಲ್ಲ ಎಂದು ಹೈಕೋರ್ಟ್ ಮಹತ್ವದ ತೀರ್ಪನ್ನು 2021ರಲ್ಲಿ ನೀಡಿದೆ. ಈ ತೀರ್ಪಿನ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಗಳು. ಕೊಂಡ ಅಲಿಯಾಸ್ ಕೊಂಡಪ್ಪನ ವಂಶಸ್ಥರು. ಲೇಟ್ ಕೊಂಡ ಅಲಿಯಾಸ್ ಕೊಂಡಪ್ಪನಿಗೆ 31/12/1927ರಲ್ಲಿ ದೇವನಹಳ್ಳಿ ತಾಲೂಕಿನ ಜಾಲ ಹೋಬಳಿ ಮೀನಕುಂಟೆ ಗ್ರಾಮದಲ್ಲಿ 5 ಎಕರೆ 3 ಗುಂಟೆ ಜಮೀನು ಮಂಜೂರಿ ಆಗಿರುತ್ತೆ. ಅದರಲ್ಲಿ ಪರಬಾರೆ ಕಂಡೀಷನ್ ಕೂಡ ಹಾಕಿರ್ತಾರೆ. ಈ ಕೊಂಡ ಅವರ ಮರಣದ ನಂತರ ಅವರ ವಂಶಸ್ಥರು ಜಮೀನು ಹಂಚಿಕೆಯನ್ನು ಮಾಡಿಕೊಂಡಿರ್ತಾರೆ. ಇದರಲ್ಲಿ 3ನೇ ಪ್ರತಿವಾದಿಯಾದ ಭೀಮಲ್ ಕುಮಾರ್ ಗೋಯಂಕ ಇವರು ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯದೆ ಅರ್ಜಿದಾರರಿಂದ 31/10/1996ರಂದು 5 ರಿಜಿಸ್ಟರ್ ಸೇಲ್ ಡೀಡ್ ಮೂಲಕ ಜಮೀನನ್ನು ಖರೀದಿಸಿರ್ತಾರೆ. ನೆಕ್ಸ್ಟು ಅರ್ಜಿದಾರರು ಅಂದರೆ ಮುನ್ನಯ್ಯ ಮತ್ತು ಇತರರು ಜಮೀನಿನ ಮರುಸ್ಥಾಪನೆಗಾಗಿ ಅಂದರೆ ಪೂರ್ವಾನುಮತಿ ಪಡೆಯದೇನೆ ಆಸ್ತಿ ಮಾರಾಟ ಆಗಿದೆ. PTCL ಆ್ಯಕ್ಟ್ನ ಸೆಕ್ಷನ್ 4 ಸಬ್ ಕ್ಲಾಸ್ 2ರ ಪ್ರಕಾರ ಪೂರ್ವಾನುಮತಿ ಪಡೆದಿಲ್ಲ ಅಂಥೇಳಿ PTCL ಆ್ಯಕ್ಟ್ನ ಸೆಕ್ಷನ್ 5ರ ಅಡಿಯಲ್ಲಿ ಮರುಸ್ಥಾಪನೆಗಾಗಿ AC ಕೋರ್ಟ್ಗೆ ಹಾಕ್ತಾರೆ. ಅಲ್ಲಿ AC ಅವರು ಸೇಲ್ ಡೀಡನ್ನು ನಲ್ ಆ್ಯಂಡ್ ವೈಡ್ ಅಂಥೇಳಿ ಅರ್ಜಿದಾರರ ಪರವಾಗಿ 10/6/2008ಕ್ಕೆ ಆರ್ಡರನ್ನು ಮಾಡ್ತಾರೆ. ನೆಕ್ಸ್ಟ್ 3ನೇ ಪ್ರತಿವಾದಿಯಾದ ಭೀಮಲ್ ಕುಮಾರ್ ಗೋಯಂಕ ಅವರು 10/6/2008ರ ಆದೇಶದ ವಿರುದ್ಧ DCಗೆ ಅಪೀಲ್ ಹೋಗ್ತಾರೆ. ಅಲ್ಲಿ 4/8/2010ರ ಮಧ್ಯಂತರ ಆದೇಶದ ಮೂಲಕ ಅನುದಾನದ ಆದೇಶವು ಅನ್ಯಗ್ರಹಣ ಮತ್ತು ಪ್ರಶ್ನಾರ್ಹವಾಗಿದೆ, ಭೂಮಿ ಯಾವುದೇ ನಿರ್ಬಂಧವನ್ನು ಹೊಂದಿಲ್ಲ ಅಂತ ಹೇಳಿ ಮನವಿಯನ್ನು ಅನುಮತಿಸಲಾಗುತ್ತೆ. ಆಗ ಅರ್ಜಿದಾರರು ಈ ಆದೇಶವನ್ನು ಪ್ರಶ್ನಿಸಿ ರಿಟ್ ಪಿಟಿಷನನ್ನು ಹಾಕ್ತಾರೆ. ಅದಕ್ಕೆ 28/1/2013ಕ್ಕೆ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅನುದಾನದ ಸ್ವರೂಪ ಮತ್ತು ಅನುದಾನದ ದಿನಾಂಕ ಮತ್ತು ಅನುದಾನದ ಷರತ್ತನ್ನು ಕುರಿತು ಮತ್ತೊಮ್ಮೆ ಪರಿಶೀಲಿಸಿ ನಿರ್ಧರಿಸಿ ಅಂತ ಹೇಳಿ ಮತ್ತೆ ಸಹಾಯಕ ಆಯುಕ್ತರಿಗೆ ಅಂದರೆ AC ಕೋರ್ಟ್ಗೆ ಕಳುಹಿಸಲಾಗುತ್ತೆ. ನಂತರ AC ಅವರು ದಿನಾಂಕ 6/4/2015ರಲ್ಲಿ ಆದೇಶವನ್ನು ನೀಡ್ತಾರೆ. ಅದರಲ್ಲಿ ಅರ್ಜಿದಾರನು ಸಲ್ಲಿಸಿದ ಭೂಮಿ ಮರುಸ್ಥಾಪನೆ ಅರ್ಜಿಯನ್ನು ವಜಾಗೊಳಿಸ್ತಾರೆ. ನೆಕ್ಸ್ಟು DC ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಲ್ಲೂ ಕೂಡ ಡಿಸ್ಮಿಸ್ ಆಗುತ್ತೆ. ನೆಕ್ಸ್ಟು DC ಆದೇಶವನ್ನು ಪ್ರಶ್ನಿಸಿ ಅರ್ಜಿದಾರರು ರಿಟ್ ಪಿಟಿಷನನ್ನು ಹಾಕ್ತಾರೆ. ಅಲ್ಲಿ 2 ಪಾರ್ಟಿಗಳ ವಕೀಲರು ವಾದವನ್ನು ಮಂಡಿಸ್ತಾರೆ. ಸಿಂಗಲ್ ಜಡ್ಜ್ 19/5/2021ರ ಆದೇಶದ ಮೂಲಕ ಒಂದಿಷ್ಟು ಜಜ್ಮೆಂಟ್ಗಳ ಆಧಾರದ ಮೇಲೆ ತೀರ್ಮಾನಿಸುತ್ತಾರೆ. ಇಲ್ಲಿ ಕಾಣಿಸಿರುವ ಜಜ್ಮೆಂಟ್ಗಳ ಭಿನ್ನಾಭಿಪ್ರಾಯಗಳನ್ನು ತೆಗೆದುಕೊಂಡು ಈ ವಿಷಯಗಳ ಪರಿಗಣನೆಗೆ ಲಾರ್ಜರ್ ಬೆಂಚ್ಗೆ ಹೋಗುತ್ತೆ. ಇಷ್ಟೆಲ್ಲ ಆಗೋದಕ್ಕೆ ಮೇನ್ ಕಾರಣ ಅಂದರೆ ಭೂಮಿ ಕೃಷಿ ಭೂಮಿಯಿಂದ ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆ ಆಗಿರುತ್ತೆ. ಆದರೂ ಕೂಡ ಅರ್ಜಿದಾರರ ಪರ ವಕೀಲರು ವಾದಿಸ್ತಾರೆ. ಕಾಯ್ದೆಯ ಸೆಕ್ಷನ್ 95 ಸಬ್ ಕ್ಲಾಸ್ 2ರ ಅಡಿಯಲ್ಲಿ DC ಅವರು ನೀಡಿದ ಅನುಮತಿಯನ್ನು PTCL ಕಾಯ್ದೆಯ ಸೆಕ್ಷನ್ 4 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಸರ್ಕಾರವು ನೀಡಿದ ಅನುಮತಿ ಅಂತ ಪರಿಗಣಿಸಲಾಗುವುದಿಲ್ಲ ಎಂದು ವಾದಿಸ್ತಾರೆ. ಪರಿವರ್ತನೆ ಆದ ಮಾತ್ರಕ್ಕೆ ಅಂದರೆ DC ಅವರು ಕಾಯ್ದೆಯ ಸೆಕ್ಷನ್ 95 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಅಂಗೀಕರಿಸಿದ ಪರಿವರ್ತನೆಯ ಆದೇಶವು PTCL ಕಾಯ್ದೆಯ ವ್ಯಾಪ್ತಿಯಿಂದ ಗ್ರಾಂಟೆಡ್ ಲ್ಯಾಂಡಿಂದ ತೆಗೆದು ಹಾಕಲಾಗುವುದಿಲ್ಲ. ಗ್ರಾಂಟೆಡ್ ಲ್ಯಾಂಡ್ ಅಂದರೆ ಕೇವಲ ಕೃಷಿ ಭೂಮಿ.
ಗ್ರಾಂಟೆಡ್ ಲ್ಯಾಂಡ್ ಅಂದರೆ ಕೇವಲ ಕೃಷಿ ಭೂಮಿ ಎಂದು ಅರ್ಥೈಸಲು ಸಾಧ್ಯವಿಲ್ಲ ಎಂದು ವಾದಿಸ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಜಡ್ಜ್ಮೆಂಟನ್ನು ಕೂಡ ಸಲ್ಲಿಸ್ತಾರೆ. ಜೊತೆಗೆ PTCL ಕಾಯ್ದೆ ಒಂದು ವಿಶೇಷ ಕಾನೂನಾಗಿದೆ. ಈ ಕಾಯ್ದೆಯು ಸೆಕ್ಷನ್ 95 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಭೂಮಿ ಪರಿವರ್ತನೆ ಆಗಿದ್ರೂ ಕೂಡ PTCL ಉದ್ದೇಶಗಳಿಗಾಗಿ ಗ್ರಾಂಟೆಡ್ ಭೂಮಿ ಅಂತಾನೆ ಮುಂದುವರಿಯುತ್ತೆ. ಮಂಜೂರಿದಾರನ ಹಕ್ಕನ್ನು ಪರಿವರ್ತನೆ ಆದ ಕಾರಣಕ್ಕೆ ಕಸಿದುಕೊಳ್ಳಲಾಗುವುದಿಲ್ಲ ಎಂದು ವಾದಿಸ್ತಾರೆ. ಪ್ರತಿವಾದಿ ಪರ ಅಂದರೆ SC/ST ಭೂಮಿಯನ್ನು ಖರೀದಿಸಿದ ಬಿಮಲ್ ಕುಮಾರ್ ಗೋಯಂಕಾ ಪರ ವಕೀಲರು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಸೆಕ್ಷನ್ 95 ಸಬ್ ಕ್ಲಾಸ್ 2ರ ಅಡಿ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಗಳಿಗೆ ಪರಿವರ್ತನೆ ಮಾಡಿ ಮಾರಾಟ ಮಾಡಿರುವುದರಿಂದ ಅಂಥ ಭೂಮಿಗೆ ಪೂರ್ವಾನುಮತಿಯ ಅಗತ್ಯವಿಲ್ಲ ಎಂದು ವಾದವನ್ನು ಮಂಡಿಸ್ತಾರೆ. ಕೊನೆಯದಾಗಿ ಮುನ್ನಯ್ಯ ಆ್ಯಂಡ್ ಅದರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ಅಲೋಕ್ ಆರಾಧೆ, ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದಂ ಮತ್ತು ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರಿದ್ದ ತ್ರಿಸದಸ್ಯ ಪೀಠ ಈ ಮಹತ್ವದ ತೀರ್ಪನ್ನು ನೀಡಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮಂಜೂರಾದ ಭೂಮಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಸೆಕ್ಷನ್ 95ರ ಅಡಿಯಲ್ಲಿ ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ ಆಗಿದ್ದರೆ ಅದು ಮಂಜೂರಾದ ಭೂಮಿಯ ಸ್ವರೂಪವನ್ನು ಕಳೆದುಕೊಳ್ಳಲಿದೆ. ಅಂತಹ ಸಂದರ್ಭದಲ್ಲಿ ಆ ಭೂಮಿಯನ್ನು ಮಾರಾಟ ಮಾಡಲು ಅಥವಾ ಬೇರೆಯವರಿಗೆ ವರ್ಗಾಯಿಸಲು PTCL ಕಾಯ್ದೆಯ ಸೆಕ್ಷನ್ 4 ಸಬ್ ಕ್ಲಾಸ್ 2ರ ಪ್ರಕಾರ ಸರ್ಕಾರದ ಪೂರ್ವಾನುಮತಿ ಪಡೆಯುವ ಅಗತ್ಯವಿಲ್ಲ. ಮಂಜೂರಾದ ಭೂಮಿಗೆ ಮಾತ್ರ ಪೂರ್ವಾನುಮತಿ ಪಡೆಯುವ ಅಗತ್ಯವಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಸೆಕ್ಷನ್ 95ರ ಅಡಿ DC ಜಾರಿಗೊಳಿಸಿದ ಪರಿವರ್ತನೆ ಆದೇಶ ಸರ್ಕಾರವು ಅಗತ್ಯತೆಗಳನ್ನು ಪೂರೈಸುವ ಪೂರ್ವಾನುಮತಿ ಎಂದು ಅರ್ಥೈಸಿಕೊಳ್ಳಬಹುದು. ಅದಕ್ಕಾಗಿ ಪರಿವರ್ತನೆ ಆದ ಭೂಮಿ PTCL ಕಾಯ್ದೆ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎಂದು ಆದೇಶದಲ್ಲಿ ತಿಳಿಸಿದೆ. ಸೊ ನೋಡಿದ್ರಲ್ಲ, ಈ ತೀರ್ಪಿನ ಆಧಾರದ ಮೇಲೆ ಕನ್ವರ್ಷನ್ ಆದ ಲ್ಯಾಂಡನ್ನು PTCL ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳ್ಬೋದು. ಆದರೆ ಮತ್ತೊಂದು ವಿಷಯ ನೆನಪಿರಲಿ, ಈಗ PTCL ಲ್ಯಾಂಡ್ ವಿಷಯವಾಗಿ ತುಂಬಾ ಸ್ಟ್ರಿಕ್ಟ್ ಆಗಿದೆ. DC ಸಾಮಾನ್ಯವಾಗಿ ಈ SC/ST ಲ್ಯಾಂಡ್ಗಳನ್ನು ಕನ್ವರ್ಷನ್ ಮಾಡ್ತಾ ಇಲ್ಲ. ಕನ್ವರ್ಷನ್ಗೂ ಕೂಡ ಪರ್ಮಿಷನ್ ತಗೊಳ್ಳೋದು ಬಂದಿದೆ. ಹೊಸದಾಗಿ ಒಂದಿಷ್ಟು ತಿದ್ದುಪಡಿಗಳು ಆದ ಮೇಲೆ SC/ST ಭೂಮಿಯನ್ನು ಕನ್ವರ್ಷನ್ ಮಾಡಿಸೋದು ಈಸಿ ಇಲ್ಲ. ಈ ತೀರ್ಪು ಹೊಸದಾಗಿ ಬಂದಿರೋದಲ್ಲ, ಇದು 16 ಡಿಸೆಂಬರ್ 2021ರ ಜಡ್ಜ್ಮೆಂಟ್. ಬಟ್ ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿರೋದ್ರಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.